ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಈ ಸೆಷನಲ್ಲಿ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಾರ್ BCom 5th ಸೆಮಿಸ್ಟರ್ ಸ್ಟೂಡೆಂಟ್ಸ್ ಈ ಸಬ್ಜೆಕ್ಟ್ನಲ್ಲಿ ಸೆಷನ್ 12 ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಇನ್ ಪ್ರೀವಿಯಸ್ ಸೆಷನ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ the meaning, definition and needs of time value of money. This is the continuation part of that concept. That means the future value of money is the component of time value of money. ಆ ಟೈಮ್ ವ್ಯಾಲ್ಯೂ ಆಫ್ ಮನಿ ಏನಿದೆಯೋ ಅದೇ ಕಾನ್ಸೆಪ್ಟನ್ನು ನೆಕ್ಸ್ಟ್ ಸೆಷನ್ ಇದು ಅಷ್ಟೇ, ಅದರ ಕಂಟಿನ್ಯೂಷನ್ ಪಾರ್ಟ್. ಈ ಟೈಮ್ ವ್ಯಾಲ್ಯೂ ಆಫ್ ಮನಿನ ನಾವು ಏನು ಮಾಡ್ತೀವಿ ಅಂದರೆ ಎರಡು ಕಾಂಪೊನೆಂಟಾಗಿ ಡಿವೈಡ್ ಮಾಡ್ತೀವಿ. ಒಂದು ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ, ಇನ್ನೊಂದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ. ಓಕೆನಾ? ಏನು ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಓಕೆನಾ? ತುಂಬ ಸಿಂಪಲ್. ಈಗ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. ಈಗ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ. ದ್ಯಾಟ್ 1 lakh ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ ಯು ಹ್ಯಾವ್ ಇನ್ ಯುವರ್ ಹ್ಯಾಂಡ್. ನಿಮ್ಮ ಕೈಯಲ್ಲಿರ್ತಕ್ಕಂತಹ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ ಈಸ್ 1 lakh. ನಿಮ್ಮ ಹತ್ರ ಈಗ ಏನಾದರೂ ವ್ಯಾಲ್ಯೂ ಇದೆಯಲ್ಲ, ಆ ಮನಿಯ ವ್ಯಾಲ್ಯೂ 1 lakh. 10 ವರ್ಷದ ನಂತರ ಆ 1 ಲ್ಯಾಕಿಗೆ ಸೇಮ್ ವ್ಯಾಲ್ಯೂ ಇರುತ್ತಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಡ್ಯೂ ಟು ದ ಚೇಂಜಸ್ ಇನ್ ದ ವ್ಯಾಲ್ಯೂ ಆಫ್ ಟೈಮ್, ದ ವ್ಯಾಲ್ಯೂ ಆಫ್ ಮನಿ ಆಲ್ಸೋ ಚೇಂಜಸ್. ಹಿಂದಿನ ಸೆಷನಲ್ಲಿ ನಾನು ಹೇಳಿದ್ದೆ, ಯಾವಾಗಲೂ ಮನಿಯ ವ್ಯಾಲ್ಯೂ ಏನಾಗ್ತಾ ಬರ್ತಾ ಹೋಗುತ್ತೆ ಅಂದರೆ ಡಿಪ್ರಿಷಿಯೇಟ್, ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ? ಅದಕ್ಕೆ ಕಾರಣಗಳು ತುಂಬ ಇದ್ದಾವೆ. ಅದು ಏನೇನು ಕಾರಣಗಳು ಅನ್ನೋದು ಕೂಡ ನಾನು ಹಿಂದಿನ ಸೆಷನ್ನಲ್ಲಿ ಹೇಳಿದ್ದೀನಿ. ಇನ್ಫ್ಲೇಷನ್ ಅಂದರೆ ವಸ್ತುಗಳ ಬೆಲೆಗಳಲ್ಲಿ ಏರಿಕೆ ಆಗಿರಬಹುದು, ಅಥವಾ ಪ್ರೆಸೆಂಟ್ ಪ್ರಿಫರೆನ್ಸ್. ನಿಮಗೇನು ಅನಿಸ್ಬೋದು, ಇವತ್ತು ಕೈಯಲ್ಲಿರ್ತಕ್ಕಂಥ 1 ಲಕ್ಷ ರೂಪಾಯಿ ವ್ಯಾಲ್ಯೂನೇ ಯಾವಾಗಲೂ ಜಾಸ್ತಿ ಅಂತ ಅನಿಸುತ್ತೆ ಅಲ್ವಾ? ಪರ್ಚೇಸಿಂಗ್ ಪವರ್ ಆಫ್ ಮನಿ ಅಂದರೆ ವಸ್ತುವನ್ನು ಕೊಂಡುಕೊಳ್ಳುವಂಥ ಶಕ್ತಿ ಏನಾಗಿರುತ್ತೆ ಮನಿಗೆ, ಕಮ್ಮಿ ಆಗಿರ್ಬೋದು. ಈ ರೀತಿ ತುಂಬ ಕಾರಣಗಳಿಂದ ಈಗ ನಮ್ಮ ಹತ್ರ ಇರೋ ವ್ಯಾಲ್ಯೂ ಏನು, ಮನಿಯ ವ್ಯಾಲ್ಯೂ ಜಾಸ್ತಿ ಅಂತ ನಾನು ಹೇಳಿದ್ದೆ. ಈಗ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಏನು ಹೇಳುತ್ತೆ ಅಂದರೆ, ಏನಕ್ಕೋಸ್ಕರ ಈ ಟೆಕ್ನಿಕ್ನ ಉಪಯೋಗಿಸ್ತೀವಿ ಅಂದರೆ, ಈಗ ನಾನು ಹೇಳಿದ ಎಕ್ಸಾಂಪಲಲ್ಲಿ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ. 10 ವರ್ಷದ ನಂತರ ಅದರ ವ್ಯಾಲ್ಯೂನ ನೀವು ಕಂಡುಹಿಡಿಬೇಕು. ಓಕೆನಾ? 10 ವರ್ಷದ ನಂತರ ಆ 1 ಲಕ್ಷ ರೂಪಾಯಿಗೆ ವ್ಯಾಲ್ಯೂನ ನೀವು ಕಂಡುಹಿಡಿಬೇಕು ಅಂದರೆ ಯು ಹ್ಯಾವ್ ಟು ಪುಟ್ ಕಾಂಪೌಂಡಿಂಗ್ ಫ್ಯಾಕ್ಟರ್ ಟು ದಟ್ ಅಮೌಂಟ್. ಅಂದರೆ ನೀವು ಆ 1 ಲಕ್ಷ ರೂಪಾಯಿನ ಯಾವುದೋ ಒಂದು ಬ್ಯಾಂಕಲ್ಲಿ ಇಡ್ತೀರಾ. 10 ವರ್ಷ ಆದಮೇಲೆ ನಿಮಗೆ ಬೇಕದು. 10 ವರ್ಷ ಆದಮೇಲೆ ಬ್ಯಾಂಕವ್ರು 10 ಲಕ್ಷ ರೂಪಾಯಿ ಕೊಟ್ಟರೆ ತೊಗೊತೀರಾ ನೀವು? 1 ಲಕ್ಷ ರೂಪಾಯಿನೇ ವಾಪಸ್ ಕೊಟ್ಟರೆ ತೊಗೊತೀರಾ? ಇಲ್ಲ. ಯಾಕಂದರೆ ನೀವು 1 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿದ್ದೀರಾ, ಯು ಆರ್ ಎಕ್ಸ್ಪೆಕ್ಟಿಂಗ್ ರಿಟರ್ನ್ ಫಾರ್ ದಟ್ ಇನ್ವೆಸ್ಟ್ಮೆಂಟ್ ಅಲ್ವಾ? ನೀವೇನು ಮಾಡ್ತೀರಾ, ಆ 1 ಲಕ್ಷ ರೂಪಾಯಿನ 10 ವರ್ಷ ನೀವು ಅವ್ರ ಹತ್ರ ಕೊಟ್ಟಿದ್ದರಿಂದ ಅದಕ್ಕೆ ನೀವು ಪ್ರತಿಫಲನ ಬಯಸ್ತೀರಾ ಬಡ್ಡಿಯ ರೂಪದಲ್ಲಿ. ಹಾಗಾದರೆ ಏನು ಮಾಡ್ತೀರಾ? ಈಗ 1 ಲಕ್ಷನ ಕೊಡಲ್ಲ, ಅವ್ರು ಜಾಸ್ತಿ ಕೊಡಬೇಕಾಗತ್ತಲ್ವಾ? ಹೇಗೆ ಕಂಡುಹಿಡಿತೀರಾ? 1 ಲಕ್ಷ ರೂಪಾಯಿಗೆ ಈ ವರ್ಷ ಬಡ್ಡಿ ಎಷ್ಟು, ಮುಂದಿನ ವರ್ಷ ಬಡ್ಡಿ ಎಷ್ಟು, ಅದಕ್ಕೂ ಮುಂದಿನ ವರ್ಷ ಬಡ್ಡಿ ಎಷ್ಟು, ಹೀಗೆ 10 ವರ್ಷದ ಬಡ್ಡಿನ ಏನು ಮಾಡ್ತಾ ಹೋಗ್ತೀರಾ, ಕಂಪೌಂಡ್ ಮಾಡ್ತಾ ಹೋಗ್ತೀರಾ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಈ 10 ವರ್ಷದ ಬಡ್ಡಿ ಸೇರಿ 10 ವರ್ಷದ ನಂತರ ನಿಮ್ಮ ಕೈಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಏನು ಕಂಡುಹಿಡಿತೀರಲ್ವಾ, ದಟ್ ಈಸ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಯುವರ್ 1 lakh. ಅರ್ಥ ಆಯ್ತಾ? ಏನು ಮೆಕ್ಯಾನಿಸಮ್ ಅಂದರೆ ಇಷ್ಟೇ. ಇವತ್ತಿನ ಪ್ರೆಸೆಂಟ್ ಅಂದರೆ ಇವತ್ತಿನ ಅಂದ್ರೇನು, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿಯ ಫ್ಯೂಚರಲ್ಲಿ ಅದರ ವ್ಯಾಲ್ಯೂ ಎಷ್ಟಾಗತ್ತೆ ಅಂತ ಕಂಡುಹಿಡಿಯೋದ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ. ಓಕೆನಾ? ಸೊ ದ ಫ್ಯೂಚರ್ ವ್ಯಾಲ್ಯೂ ರೆಫರ್ಸ್ ಟು ದ ವ್ಯಾಲ್ಯೂ ಆಫ್ ಆ್ಯನ್ ಅಸೆಟ್, ನಾಟ್ ಓನ್ಲಿ ಕ್ಯಾಶ್. ಇಟ್ ಈಸ್ ಅ ವ್ಯಾಲ್ಯೂ ಆಫ್ ಆ್ಯನ್ ಅಸೆಟ್ ಆರ್ ಕ್ಯಾಶ್ ಎಟ್ ಎ ಪರ್ಟಿಕ್ಯುಲರ್ ಡೇಟ್ ಇನ್ ದ ಫ್ಯೂಚರ್, which is equivalent to the value of a specified sum at present. The future value can also be explained as the amount of money which will be reached by a present investment as a result of its growth in the future. As money features time value, the future value is obviously expected to be higher than the present value. To sum up, the future value of money is nothing but it is the value of an asset or cash at a particular future date, which is equivalent to the value of specified sum at present.
ಇವತ್ತಿನ ಹಣ ಅಥವಾ ಇವತ್ತಿನ ವಸ್ತುವಿನ ಬೆಲೆ ಮುಂದೊಂದು ದಿನ ಆ ವಸ್ತುವಿನ ಅಥವಾ ಆ ಹಣದ ಬೆಲೆ ಈಕ್ವಲೆಂಟ್ ಆಗಿರಬೇಕು. ಅಂದರೆ ಅದರ ಏನು ಮುಖ ಬೆಲೆ ಅಷ್ಟೇ ಇರ್ಬೋದು, ಆದರೆ ಅದರ ವ್ಯಾಲ್ಯೂ ಜಾಸ್ತಿ ಆಗಿರಬೇಕು. ಓಕೆನಾ, ಅದನ್ನೇ ನಾವು ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ. ದ ಫ್ಯೂಚರ್ ವ್ಯಾಲ್ಯೂ ಆಲ್ಸೋ ಬಿ ಎಕ್ಸ್ಪ್ಲೇನ್ಡ್ ಆಸ್ ದ ಅಮೌಂಟ್ ಆಫ್ ಮನಿ ವಿಚ್ ವಿಲ್ ಬಿ ರೀಚ್ಡ್ ಬೈ ಎ ಪ್ರೆಸೆಂಟ್ ಇನ್ವೆಸ್ಟ್ಮೆಂಟ್ ಆಸ್ ಎ ರಿಸಲ್ಟ್ ಆಫ್ ಇಟ್ಸ್ ಗ್ರೋತ್ ಇನ್ ದ ಫ್ಯೂಚರ್. ರಿಸಲ್ಟ್ ಆಫ್ ಇಟ್ಸ್ ಗ್ರೋತ್ ಇನ್ ದ ಫ್ಯೂಚರ್ ಅಂದರೆ ಅರ್ಥ ಏನೋ ನೋಡಿ, ನೀವು ಆ ಬ್ಯಾಂಕಲ್ಲಿ ಏನಾದರೂ 1 ಲಕ್ಷ ಇಟ್ಟು ಬಡ್ಡಿ ಸಿಗ್ತಾ ಹೋಯಿತು ಅಂದರೆ ಇಟ್ ಈಸ್ ಗ್ರೋಯಿಂಗ್ ಇಯರ್ ಬೈ ಇಯರ್ ಅಲ್ವಾ. ಪ್ರತಿ ವರ್ಷ ಏನಾಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ನಿಮ್ಮ 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಆಗೇ ಉಳಿದಿರಲ್ಲ. 10% ಬಡ್ಡಿ ಒಂದು ವರ್ಷಕ್ಕೆ ಅಂದರೆ 1,10,000 ರೂಪಾಯಿ ಆಯಿತು ನೆಕ್ಸ್ಟ್ ಇಯರಿಗೆ ಅಲ್ವಾ. ಅದಕ್ಕೂ ನೆಕ್ಸ್ಟ್ ಇಯರಿಗೆ ಮತ್ತೇನು ಮಾಡ್ತಾರೆ, 1,10,000 ರೂಪಾಯಿಗೆ 10%ನ ಕ್ಯಾಲ್ಕುಲೇಟ್ ಮಾಡ್ತಾರೆ, 11,000 ರೂಪಾಯಿ ಬಡ್ಡಿ ಬರುತ್ತೆ ಅಲ್ವಾ. ಸೊ ಈ ರೀತಿ ಏನು, ಇದನ್ನು ಕಾಂಪೌಂಡಿಂಗ್ ಟೆಕ್ನಿಕ್ ಅಂತ ಕರಿತೀವಿ ನಾವು. ಸೊ ಫ್ಯೂಚರ್ ವ್ಯಾಲ್ಯೂಲಿ ನಾವು ಕಂಡುಹಿಡಿಯೋದ ಕಾಂಪೌಂಡಿಂಗ್ ಟೆಕ್ನಿಕ್. ಸೊ ಈ ಒಂದು ಟೆಕ್ನಿಕ್ನ ನಾವೇನಂತ ಕರಿತೀವಿ, ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ. ನೆಕ್ಸ್ಟು ಮೀನಿಂಗ್ ಆಫ್ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ. ಸೊ ಫ್ಯೂಚರ್ ವ್ಯಾಲ್ಯೂ ಈಸ್ ದ ಅಮೌಂಟ್ ಟು ವಿಚ್ ಎ ಕರೆಂಟ್ ಇನ್ವೆಸ್ಟ್ಮೆಂಟ್ ವಿಲ್ ಗ್ರೋ ಓವರ್ ಟೈಮ್ ವೆನ್ ಪ್ಲೇಸ್ಡ್ ಇನ್ ಆ್ಯನ್ ಅಕೌಂಟ್ ದಟ್ ಪೇಸ್ ಕಂಪೌಂಡ್ ಇಂಟ್ರೆಸ್ಟ್. ಈಗಾಗಲೇ ನಾನು ಆಲ್ರೆಡಿ ಇಂಟ್ರೊಡಕ್ಷನಲ್ಲಿ ಹೇಳಿದೆ ನಿಮಗೇನಂತ, ಫ್ಯೂಚರ್ ವ್ಯಾಲ್ಯೂ ಇಸ್ ದ ಅಮೌಂಟ್ ಟು ವಿಚ್. ಫ್ಯೂಚರ್ ವ್ಯಾಲ್ಯೂ ಅಂದರೆ ಅದೊಂದು ಅಮೌಂಟು ವಿಚ್ ಎ ಕರೆಂಟ್ ಇನ್ವೆಸ್ಟ್ಮೆಂಟ್ ವಿಲ್ ಗ್ರೋ ಓವರ್ ಟೈಮ್. ನಾವು ಮಾಡ್ತಾ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟು ಸಮಯ ಕಳೆದ ಹಾಗೆ ಏನಾಗ್ತಾ ಹೋಗುತ್ತೆ, ಬೆಳೆಯುತ್ತೆ. ವೆನ್ ಪ್ಲೇಸ್ಡ್ ಇನ್ ಆ್ಯನ್ ಅಕೌಂಟ್, ಯಾವಾಗ ಅದನ್ನು ನಾವು ಒಂದು ಕಡೆ ಇನ್ವೆಸ್ಟ್ ಮಾಡ್ತೀವಿ, ವಿಚ್ ಪೇಸ್ ಕಾಂಪೌಂಡ್ ಇಂಟ್ರೆಸ್ಟ್, ಯಾವುದು ನಮಗೆ ಬಡ್ಡಿ ಕೊಡುತ್ತೋ ಅದು. ಓಕೆನಾ. ಸೊ ಹಾಗಾಗಿ ಫ್ಯೂಚರ್ ವ್ಯಾಲ್ಯೂ ಅಂದರೆ ಇಟ್ ಈಸ್ ಅನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ವಿಚ್ ವಿಲ್ ಗ್ರೋನ್ ಆಫ್ಟರ್ ಗೆಟ್ಟಿಂಗ್ ದ ಕಾಂಪೌಂಡ್ ಇಂಟ್ರೆಸ್ಟ್. ಓಕೆನಾ. ಸೊ ಇನ್ ಅದರ್ ವರ್ಡ್ಸ್, ಇಟ್ ಈಸ್ ದ ವ್ಯಾಲ್ಯೂ ಆಫ್ ದ ರುಪೀಸ್ ಅಟ್ ಸಮ್ ಪಾಯಿಂಟ್ ಇನ್ ದ ಫ್ಯೂಚರ್ ಅಡ್ಜಸ್ಟೆಡ್ ಫಾರ್ ಇಂಟ್ರೆಸ್ಟ್. ಇಟ್ ಈಸ್ ದ ವ್ಯಾಲ್ಯೂ ಆಫ್ ಫ್ಯೂಚರ್ ಅಮೌಂಟ್ ವಿಚ್ ಅಡ್ಜಸ್ಟೆಡ್ ಫಾರ್ ಇಂಟ್ರೆಸ್ಟ್. ಮುಂದೊಂದು ದಿನ ಸಿಗತಕ್ಕಂತಹ ಅಮೌಂಟು ವಿತ್ ಇಂಟ್ರೆಸ್ಟ್. ಈಗ ಕೊಟ್ಟಷ್ಟೇ ನಮ್ಗೆ ಆವಾಗ ಕೊಡಲ್ಲ, ವಿತ್ ಇಂಟ್ರೆಸ್ಟ್ ಬರುತ್ತಲ್ವಾ. ಹಾಗಾಗಿ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ದ ಫ್ಯೂಚರ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ದ ಅಮೌಂಟ್ ವಿಚ್ ಈಸ್ ಇನ್ವೆಸ್ಟೆಡ್ ಇನ್ ಎನಿ ಪ್ರೊಡಕ್ಟಿವ್ ಯೂಸ್ which provides compound interest after getting compound interest, the value of money increases. ಹಾಗಾಗಿ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಇವತ್ತು ನಿಮ್ಮ ಕೈಯಲ್ಲಿರೋ 1 ಲಕ್ಷನ ನೀವು ಯಾವುದಾದ್ರೂ ಒಂದು ಪ್ರೊಡಕ್ಟಿವ್ ಪರ್ಪಸ್ ಅಥವಾ ಪ್ರೊಡಕ್ಟಿವ್ ಅವೆನ್ಯೂಸ್ ಅಂತ ಏನು ಕರಿತೀವಿ, ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಿ, ಅಲ್ಲಿ ಇನ್ವೆಸ್ಟ್ ಮಾಡಿ ಅದಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ವರ್ಷಕ್ಕೊಂದು ಸರಿ ಅಥವಾ ವರ್ಷಕ್ಕೆ 2 ಸರಿ ಆಗಿರ್ಬೋದು, ಅಥವಾ ಪ್ರತಿ ವರ್ಷ ನಿಮಗೆ ಬಡ್ಡಿ ಅದಕ್ಕೆ ಆ್ಯಡ್ ಆಗ್ತಾ ಬಂದು ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ನಂತರ ನಿಮ್ಮ ಕೈಗೆ ಏನು ದುಡ್ಡು ಸಿಗುತ್ತೋ ಅದನ್ನೇ ನಾವೇನಂತ ಕರಿತೀವಿ, ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ. ಓಕೆನಾ. ಸೊ ಈ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೆಲವೊಂದು ಫಾರ್ಮುಲಾಸ್ಗಳಿದ್ದಾವೆ. ಓಕೆನಾ. ಒಟ್ಟಿನಲ್ಲಿ ನಾವು ಅದನ್ನು 3 ಥರ ಡಿವೈಡ್ ಮಾಡ್ತೀವಿ. ಓಕೆನಾ. ಹಾಂ, ಫ್ಯೂಚರ್ ವ್ಯಾಲ್ಯೂ ಟೆಕ್ನಿಕನ್ನು ನಾವು ಫಾರ್ಮುಲಾಸ್ಗಳನ್ನು 3 ಥರ ಡಿವೈಡ್ ಮಾಡ್ತೀವಿ. ಒಂದು ಫ್ಯೂಚರ್ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ. ಫ್ಯೂಚರ್ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ ಅಂದರೆ ಒಂದು ಅಮೌಂಟ್, 1,000ನೋ 2,000ನೋ 10,000ನೋ 1 ಲಕ್ಷ, ಒಂದು ಅಮೌಂಟ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ. ಯಾವುದೋ ಒಂದು ಬ್ಯಾಂಕನ್ನು ಎಕ್ಸಾಂಪಲಾಗಿ ತೊಗೊಂಡ್ರೆ ಒಂದು ಸರಿ ಇನ್ವೆಸ್ಟ್ ಮಾಡಿ ಬಿಟ್ಬಿಡೋದು. ಈಗ ಫಿಕ್ಸ್ಡ್ ಡೆಪಾಸಿಟ್ನ ಎಕ್ಸಾಂಪಲ್ ತೊಗೊಂಡ್ರೆ ಒಂದು ಸರಿ 1 ಲಕ್ಷ ರೂಪಾಯಿ ಇಟ್ಬಿಟ್ರೆ 10 ವರ್ಷ ಆದಮೇಲೆ, 5 ವರ್ಷ ಆದಮೇಲೆ, 2 ವರ್ಷ ಆದಮೇಲೆ, ಈ ಥರ ಇಷ್ಟು ವರ್ಷ ಆದಮೇಲೆ ಎಷ್ಟಾಗತ್ತೆ ಅದ್ರ ಅಮೌಂಟು ಬಡ್ಡಿ ಎಲ್ಲ ಸೇರಿ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಓಕೆನಾ. ಈ ಮೆಥಡ್ನ ಯೂಸ್ ಮಾಡ್ತೀವಿ. ಯಾವುದು, ಫ್ಯೂಚರ್ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ. ಫ್ಯೂಚರ್ ವ್ಯಾಲ್ಯೂ ಆಫ್ ಎ ಸಿಂಗಲ್ ಕ್ಯಾಶ್ ಫ್ಲೋ ರೆಫರ್ಸ್ ಟು ಹೌ ಮಚ್ ಎ ಸಿಂಗಲ್ ಕ್ಯಾಶ್ ಫ್ಲೋ ಅಂದರೆ ಒಂದು ಅಮೌಂಟ್, ಸಿಂಗಲ್ ಅಮೌಂಟ್ ಟುಡೇ ವುಡ್ ಗ್ರೋ ಟು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಫ್ ಪುಟ್ ಇನ್ ಆ್ಯನ್ ಇನ್ವೆಸ್ಟ್ಮೆಂಟ್ ದಟ್ ಪೇಸ್ ಕಂಪೌಂಡ್ ಇಂಟ್ರೆಸ್ಟ್. ಓಕೆನಾ. ಒಂದು ಸಿಂಗಲ್ ಕ್ಯಾಶ್ ಫ್ಲೋ ಏನಿದೆಯೋ ಅದನ್ನು ಇನ್ವೆಸ್ಟ್ ಮಾಡಿದವಾಗ ಬಡ್ಡಿ ಸಮೇತ ಅದಕ್ಕೆ ಇಂತಿಷ್ಟು ವರ್ಷ ಆದಮೇಲೆ ಅಥವಾ ಇಂತಿಷ್ಟು ಸಮಯ ಕಳೆದ ನಂತರ ಅದು ಎಷ್ಟಾಗತ್ತೆ ಅಂತ ಲೆಕ್ಕ ಹಾಕೋದು ಒಂದು ಮೆಥಡ್.
ಅದೇ ಈ ಸಿಂಗಲ್ ಕ್ಯಾಶ್ ಫ್ಲೋನ ನಾವು ಎರಡು ಥರ ಮತ್ತೆ ಡಿವೈಡ್ ಮಾಡ್ಕೊತೀವಿ. ಯಾವ ಥರ? ಎ, ಇನ್ ಕೇಸ್ ಆಫ್ ಆ್ಯನ್ಯುವಲ್ ಕಂಪೌಂಡಿಂಗ್. ಇಲ್ಲಿ ಕಂಪೌಂಡಿಂಗ್ ಅಂದರೆ ನಿಮಗೆ ಬಡ್ಡಿ ಕೊಡ್ತಾರಲ್ವ, ಇಂಟ್ರೆಸ್ಟ್ ಏನು ಕೊಡ್ತಾರೆ, ಆ ಒಂದು ಮೆಥಡ್ನ ಏನಂತ ಕರಿತೀವಿ ಅಂದರೆ, ಅಥವಾ ಆ ಒಂದು ಮೆಕ್ಯಾನಿಸಮ್ನ ಏನಂತ ಕರಿತೀವಿ ಅಂದರೆ ಕಂಪೌಂಡಿಂಗ್ ಅಂತ ಕರಿತೀವಿ. ಅಂದರೆ ವರ್ಷಕ್ಕೆ ಒಂದು ಸರಿ ಮಾತ್ರ ಬಡ್ಡಿ ಕೊಟ್ಟರೆ ಅದನ್ನು ಆ್ಯನ್ಯುವಲ್ ಕಂಪೌಂಡಿಂಗ್ ಅಂತ ಕರಿತೀವಿ. ಹಾಗಾಗಿ ನೀವು ಇನ್ವೆಸ್ಟ್ ಮಾಡ್ತಿರೋ ಸಿಂಗಲ್ ಅಮೌಂಟಿಗೆ ವರ್ಷಕ್ಕೆ ಒಂದು ಸರಿ ಬಡ್ಡಿ ಕೊಟ್ಟರೆ ಆವಾಗ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ತುಂಬ ಸಿಂಪಲ್ ಫಾರ್ಮುಲಾ, ಈಸಿ ಫಾರ್ಮುಲಾ ನೋಡಿ. ಎಫ್ ವಿ ಈಕ್ವಲ್ಸ್ ಟು ಪಿ ವಿ ಇಂಟು 1+r ಟು ದ ಪವರ್ ಆಫ್ ಎನ್, ರೈಸ್ ಟು ಎನ್ ಅಂತ ಕರಿತೀವಿ. ಏನು ಇದು ಎಫ್ ವಿ ಅಂದರೆ ಏನು, ಪಿ ವಿ ಅಂದರೆ ಏನು ಅಂದರೆ, ಎಫ್ ವಿ ಮೀನ್ಸ್ ಫ್ಯೂಚರ್ ವ್ಯಾಲ್ಯೂ, ಪಿ ವಿ ಮೀನ್ಸ್ ಪ್ರೆಸೆಂಟ್ ವ್ಯಾಲ್ಯೂ, ಆರ್ ರೆಫರ್ಸ್ ಟು ಆ್ಯನ್ಯುವಲ್ ಇಂಟ್ರೆಸ್ಟ್ ರೇಟ್. ಬ್ಯಾಂಕ್ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಏನು ಇಂಟ್ರೆಸ್ಟ್ ರೇಟ್ ಕೊಡುತ್ತೋ ಅದನ್ನು ನಾವು ಆ್ಯನ್ಯುವಲ್ ಇಂಟ್ರೆಸ್ಟ್, ಬ್ಯಾಂಕೇ ಅಂತಲ್ಲ, ನಾನು ಎಕ್ಸಾಂಪಲಿಗೆ ಹೇಳ್ತಿರೋದು. ಎನ್ ಈಕ್ವಲ್ಸ್ ಟು ನಂಬರ್ ಆಫ್ ಇಯರ್ಸ್, ಎಷ್ಟು ವರ್ಷ ನೀವು ಆ ಇನ್ವೆಸ್ಟ್ಮೆಂಟ್ನ ಇಡ್ತಿದ್ದೀರಾ ಅಂತ. ಹಾಗಾದರೆ ಒನ್ ಅಂದರೆ ಏನು? ಒನ್ ರೆಫರ್ಸ್ ಟು ₹1. ₹1ಗೆ ಇಷ್ಟು ವರ್ಷಕ್ಕೆ ಇಷ್ಟು ಬಡ್ಡಿ ಹಾಕಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಂದರೆ ಪಿ ವಿಗೆ ಎಷ್ಟಾಗತ್ತೆ ಅಂತ ಅಂದರೆ ಇಂಟು ಮಾಡ್ತೀರಾ. ಫಾರ್ಮುಲಾನ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಎಫ್ ವಿ ಈಕ್ವಲ್ಸ್ ಟು ಪಿ ವಿ ಇಂಟು 1+r ರೇಸ್ ಟು ದ ಪವರ್ ಆಫ್ ಎನ್. ಪಿ ವಿ ಮೀನ್ಸ್ ಯುವರ್ ಇನ್ವೆಸ್ಟ್ಮೆಂಟ್, 1 means ₹1 plus r means annual interest rate which is provided by your bank or any your selected avenues. n equals to number of years. ಓಕೆನಾ? ಸೊ ಈ ಮೆಕ್ಯಾನಿಸಮ್, ಈ ಫಾರ್ಮುಲಾನ ಉಪಯೋಗಿಸ್ತಾರೆ ನಿಮಗೆ. ಫ್ಯೂಚರ್ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ ಇಫ್ ಇಟ್ ಈಸ್ ಗಿವಿಂಗ್ ಇಂಟ್ರೆಸ್ಟ್ ಆ್ಯನ್ಯುವಲಿ, ದಟ್ ಮೀನ್ಸ್ ಆ್ಯನ್ಯುವಲ್ ಕಂಪೌಂಡಿಂಗ್, ಆಗ ಈ ಫಾರ್ಮುಲಾನ ಉಪಯೋಗಿಸ್ಬೇಕು. ಅನದರ್ ಒನ್ ಈಸ್ ಇನ್ ಕೇಸ್ ಆಫ್ ಮಲ್ಟಿಪಲ್ ಕಂಪೌಂಡಿಂಗ್. ಕೆಲವು ಬಾರಿ ಏನಾಗುತ್ತೆ ಅಂದರೆ, ಈ ಬ್ಯಾಂಕ್ಗಳಲ್ಲೂ ಅಷ್ಟೇ ವರ್ಷಕ್ಕೊಂದೇ ಸರಿ ಅಂತಲ್ಲ, 6 ತಿಂಗಳಿಗೆ ಒಂದು ಸರಿನೂ ಬಡ್ಡಿ ಕೊಡ್ತಾರೆ, ಕೆಲವೊಂದು ಸಂಘ ಸಂಸ್ಥೆಗಳಲ್ಲೂ ಕೂಡ. ಹಾಗೆ ಮಲ್ಟಿಪಲ್ ಕಂಪೌಂಡಿಂಗ್ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟಿಗೆ ಹಾಫ್ ಇಯರ್ಲಿ ಅಂದರೆ ವರ್ಷಕ್ಕೆ 2 ಸರಿ ಇಂಟ್ರೆಸ್ಟ್ ಕೊಡ್ಬೋದು, ಅಥವಾ ಕ್ವಾರ್ಟರ್ಲಿ ಅಂದರೆ, ಈಗ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ ಈಗ 12 ಮಂತ್ಸನ್ನು ನಾವು 4 ಕ್ವಾರ್ಟರ್ ಆಗಿ ಡಿವೈಡ್ ಮಾಡ್ಕೊತೀವಿ. ಓಕೆನಾ? ಸೊ ಅಲ್ಲಿಗೆ 3 × 4 3 ತಿಂಗಳಿಗೆ ಒಂದು ಸರಿ ಬಡ್ಡಿ ಕೊಟ್ಟರೆ ಅದನ್ನು ಪೇಯಬಲ್ ಕ್ವಾರ್ಟರ್ಲಿ ಅಂತ ಕರಿತೀವಿ. ಇನ್ನೊಂದು ಮಂತ್ಲಿ ಇಂಟ್ರೆಸ್ಟ್ ಕೊಟ್ಟರೆ ಪೇಯಬಲ್ ಮಂತ್ಲಿ ಅಂತ ಕರಿತೀವಿ. ಇನ್ನೊಂದು ಡೈಲಿ ಇಂಟ್ರೆಸ್ಟ್ ಕೊಟ್ಟರೆ ಇದನ್ನು ಇಂಟ್ರೆಸ್ಟ್ ಪೇಯಬಲ್ ಡೈಲಿ ಅಂತ ಸೊ ಇಂಥ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಕ್ಯಾಲ್ಕುಲೇಷನ್ ಮಾಡೋ ಮೆಥಡು ಚೇಂಜ್ ಆಗುತ್ತೆ. ಸೊ ಇನ್ ದ ಮಲ್ಟಿಪಲ್ ಕಂಪೌಂಡಿಂಗ್ ಪೀರಿಯಡ್ಸ್, ಇಫ್ ದ ಕಂಪೌಂಡಿಂಗ್ ಪೀರಿಯಡ್ ವೇರೀಸ್, ಇಂಟ್ರೆಸ್ಟ್ ಅರ್ನ್ಡ್ ವಿಲ್ ಆಲ್ಸೋ ವೇರಿ. ನೋಡಿರಿ, ವರ್ಷಕ್ಕೊಂದು ಸರಿ ಬಡ್ಡಿ ಕೊಟ್ಟಿರೋದಕ್ಕೂ, ಹಾಫ್ ಇಯರ್ಲಿ ಬಡ್ಡಿ ಕೊಟ್ಟರೆ, ಕ್ವಾರ್ಟರ್ಲಿ ಇಂಟ್ರೆಸ್ಟ್ ಕೊಟ್ಟರೆ, ಮಂತ್ಲಿ ಇಂಟ್ರೆಸ್ಟ್ ಕೊಟ್ಟರೆ, ಡೈಲಿ ಇಂಟ್ರೆಸ್ಟ್ ಕೊಟ್ಟರೆ, ಇಂಟ್ರೆಸ್ಟ್ ಕಂಪೌಂಡಿಂಗು ಕೂಡ ಏನಾಗುತ್ತೆ ಅಂದರೆ ಚೇಂಜ್ ಆಗ್ತಾ ಹೋಗುತ್ತೆ. ಇಂಟ್ರೆಸ್ಟ್ ಅರ್ನ್ ಆಗೋಂಥ ಇಂಟ್ರೆಸ್ಟ್ ಕೂಡ ಬದಲಾಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ನೋಡಿ, ಎಫ್ ವಿ ರೆಫರ್ಸ್ ಟು ಫ್ಯೂಚರ್ ವ್ಯಾಲ್ಯೂ. ನೀವು ಕಂಡುಹಿಡಿಯೋದಕ್ಕೆ ಹೊರಟಿರೋ ಅಂದರೆ ಫ್ಯೂಚರಲ್ಲಿ ಆ ಒಂದು ನಿಮ್ಮ ಹತ್ರ ಇರೋ ಅಮೌಂಟಿನ ವ್ಯಾಲ್ಯೂ ಎಷ್ಟು ಅಂತ ನೀವು ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತೆ. ಸೊ ಎಫ್ ವಿ ಈಕ್ವಲ್ಸ್ ಟು ಪಿ ವಿ 1+r. ನೋಡಿ, ಅಲ್ಲೇನು ಫಾರ್ಮುಲಾ ಇತ್ತು ಅದೇ, ಬಟ್ ಇಲ್ಲೇನು ಬಂದಿದೆ, ಡಿವೈಡೆಡ್ ಬೈ 2 ಯಾಕೆ ಬಂತು? ಇಫ್ ದ ಇಂಟ್ರೆಸ್ಟ್ ಈಸ್ ಪೇಯಬಲ್ ಹಾಫ್ ಇಯರ್ಲಿ. ನಿಮಗೆ ವರ್ಷಕ್ಕೆ 2 ಸರಿ ಇಂಟ್ರೆಸ್ಟ್ ಕೊಟ್ಟರೆ ಇಂಟ್ರೆಸ್ಟ್ ರೇಟನ್ನು ಡಿವೈಡೆಡ್ ಬೈ 2 ಮಾಡಬೇಕಾಗತ್ತೆ. ಹಾಗಾಗಿ 1+r ಡಿವೈಡೆಡ್ ಬೈ 2 ಪವರ್ ಆಫ್ 2n ಅಂತ ಇದೆ. 2n ಮತ್ತಲ್ಲೇ 2 ಬಂತು. ಯಾಕೆ ಅಂತ ಹೇಳಿದ್ರೆ, ನೋಡಿ, ಡಿವೈಡೆಡ್ ಬೈ 2 ಮಾಡಬೇಕು, ಎನ್ಗೆ ಇಂಟು 2 ಮಾಡಬೇಕು. ಯಾಕಂತ ಹೇಳಿದ್ರೆ ಹಾಫ್ ಇಯರ್ಲಿ ಅಂದರೆ ವರ್ಷಕ್ಕೆ 2 ಸರಿ ಇಂಟ್ರೆಸ್ಟ್ ಅಂತ. ನೋಡಿ, ಇಲ್ಲೂ 2 ಬಂತು, ಅಲ್ಲೂ 2 ಬಂತು. ಫಾರ್ಮುಲಾ ತುಂಬ ಇಂಪಾರ್ಟೆಂಟು, ಫಾರ್ಮುಲಾ ಗೊತ್ತಿರಲೇಬೇಕು. ಇನ್ನೊಂದು, ಇಫ್ ದ ಇಂಟ್ರೆಸ್ಟ್ ಪೇಯಬಲ್ ಕ್ವಾರ್ಟರ್ಲಿ ಅಂದರೆ ವರ್ಷಕ್ಕೆ 4 ಸರಿ ಇಂಟ್ರೆಸ್ಟ್ ಕೊಟ್ಟರೆ ಆವಾಗ ಫಾರ್ಮುಲಾದಲ್ಲಿ ಸೇಮ್ ಏನು, ಡಿವೈಡೆಡ್ ಬೈ 2 ಇತ್ತಲ್ಲ, ಅಲ್ಲಿ ಡಿವೈಡೆಡ್ ಬೈ 4, ಎನ್ ಇಂಟು ಏನು ಮಾಡಬೇಕು ಅಂತ ಹೇಳಿದ್ರೆ 4n ಮಾಡಬೇಕಲ್ಲಿ. ಓಕೆನಾ? ಎನ್ನಿಗೆ 4ಇಂದ ಇಂಟು ಮಾಡ್ತೀರಾ. ಎನ್ ಅಂದ್ರೇನು? ನಂಬರ್ ಆಫ್ ಇಯರ್ಸ್, ಅಂದರೆ ವರ್ಷಕ್ಕೆ 4 ಸರಿ ಅಲ್ವಾ. ಹಾಗಾಗಿ ಎನ್ 1 ಇಯರ್ ಅಂತ ಹೇಳಿದ್ರೆ ಇಂಟು 4 ಆಗ್ಬಿಡತ್ತಲ್ಲ. ಗೊತ್ತಾಗ್ತಿದೆ ಹೇಳ್ತಿರೋದು? ನೆಕ್ಸ್ಟು ಫ್ಯೂಚರ್ ವ್ಯಾಲ್ಯೂ ಇಫ್ ದ ಇಂಟ್ರೆಸ್ಟ್ ಪೇಯಬಲ್ ಮಂತ್ಲಿ ಇಂಟ್ರೆಸ್ಟ್ ಕೊಡ್ತಾ ಇದ್ದರೆ, ನೋಡಿ, ಹಿಂದಿನ ಫಾರ್ಮುಲಾಗೂ ಅದಕ್ಕೂ ಕಂಪೇರ್ ಮಾಡ್ತಾ ಹೋಗಿ ಗೊತ್ತಾಗತ್ತೆ ನಿಮಗೆ. ಅಲ್ಲಿ 4 ಇದ್ದಲ್ಲಿ ಇಲ್ಲಿ 12 ಬಂತು, ಅಷ್ಟೇ ಡಿಫ್ರೆನ್ಸ್. ಡೈಲಿ ಇಂಟ್ರೆಸ್ಟ್ ಕೊಡ್ತಾ ಇದ್ದರೆ ವರ್ಷಕ್ಕೆ ಎಷ್ಟು ದಿನ? 365 ಡೇಸ್ ಅಲ್ವಾ. ಹಾಗಾಗಿ
ಸೊ 12 ಇದ್ದಂಥ ಪ್ಲೇಸಲ್ಲಿ ಏನು ರಿಪ್ಲೇಸ್ ಮಾಡ್ತಾ ಇದೆ ಈಗ 365, ಮೇಲ್ಗಡೆ ಪವರ್ ಆಫ್ 365 ಅಲ್ಲೂ ಕೂಡ 365 ಆಗುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ, ಎಫ್ ವಿ ಮೀನ್ಸ್ ಫ್ಯೂಚರ್ ವ್ಯಾಲ್ಯೂ, ಪಿ ವಿ ಮೀನ್ಸ್ ಪ್ರೆಸೆಂಟ್ ವ್ಯಾಲ್ಯೂ, ದಟ್ ಮೀನ್ಸ್ ದ ಕ್ಯಾಶ್ ಇನ್ ಯುವರ್ ಹ್ಯಾಂಡ್ ವಿಚ್ ಈಸ್ ಗೋಯಿಂಗ್ ಟು ಬಿ ಇನ್ವೆಸ್ಟ್. ನೆಕ್ಸ್ಟ್ ಆರ್ ಈಕ್ವಲ್ಸ್ ಟು ಇಂಟ್ರೆಸ್ಟ್ ರೇಟ್, ಎನ್ ಈಕ್ವಲ್ಸ್ ಟು ನಂಬರ್ ಆಫ್ ಇಯರ್ಸ್. ಇದು ನಮ್ಮ ಏನು ಸಿಂಗಲ್ ಕ್ಯಾಶ್ ಫ್ಲೋ, ಅಂದರೆ ಒಂದು ಸಿಂಗಲ್ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕಾದ್ರೆ ಈ ಎರಡು ಮೆಥಡನ್ನು ಉಪಯೋಗಿಸ್ತೀವಿ. ಒಂದು ಇನ್ ಕೇಸ್ ಆಫ್ ಆ್ಯನ್ಯುವಲ್ ಕಂಪೌಂಡಿಂಗ್, ಹಾಗಂದರೆ ವರ್ಷಕ್ಕೆ ಒಂದೇ ಸರಿ ಇಂಟ್ರೆಸ್ಟ್ ಬರೋಂಥದ್ದು. ಇನ್ನೊಂದು ಇನ್ ಕೇಸ್ ಆಫ್ ಮಲ್ಟಿಪಲ್ ಕಂಪೌಂಡಿಂಗ್, ಮಂತ್ಲಿ ಇಂಟ್ರೆಸ್ಟ್ ಬರ್ಬೋದು, ಡೈಲಿ ಇಂಟ್ರೆಸ್ಟ್ ಬರ್ಬೋದು, ಕ್ವಾರ್ಟರ್ಲಿನೂ ಇಂಟ್ರೆಸ್ಟ್ ಬರ್ಬೋದು, ಅಥವಾ ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಬರ್ಬೋದು. ಆಗ ಈ ಫಾರ್ಮುಲಾನ ಉಪಯೋಗಿಸ್ಬೇಕು. ಇದು ಫ್ಯೂಚರ್ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ. ನೀವು ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಿತೀರಾ ಯಾವುದಕ್ಕೆ? ಸಿಂಗಲ್ ಕ್ಯಾಶ್ ಫ್ಲೋ ಇದ್ದಾಗ ಮಾತ್ರ, ಅಂದರೆ ಸಿಂಗಲ್ ಅಮೌಂಟಿಗೆ. ಓಕೆನಾ? ನೆಕ್ಸ್ಟು ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಆರ್ ಕ್ಯಾಶ್, ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಆಫ್ ಕ್ಯಾಶ್ ಫ್ಲೋಸ್ ಈಕ್ವಲ್ ಕ್ಯಾಶ್ ಫ್ಲೋಸ್. ಏನು ಹೀಗಂದರೆ ಆ್ಯನ್ವಿಟಿ ಅಂದರೆ ಏನು? ತುಂಬ ಸಿಂಪಲ್. ಹಿಂದಿನ ಮೆಥಡಲ್ಲಿ ನೀವೇನು ಮಾಡಿದ್ರಿ ಅಂದರೆ ಒಂದು ಸಿಂಗಲ್ ಅಮೌಂಟ್ನ ಒಂದು ಸರಿ ಕಟ್ಬಿಡೋದು, ಫಿಕ್ಸ್ಡ್ ಡೆಪಾಸಿಟ್ ಥರ ಅಲ್ವಾ? ಈ ಆ್ಯನ್ವಿಟಿ ಅಂದರೆ ನಾವು ಆರ್ ಡಿ ಅಂತ ಕರಿತೀವಿ. ಆರ್ ಡಿ ಆ್ಯಕ್ಚುಲಿ ಮಂತ್ಲಿ ಕಟ್ತಾರೆ, ಏನೋ ರೆಕರಿಂಗ್ ಡೆಪಾಸಿಟ್ ಅಂತ ಕರಿತೀವಿ. ಈಗ ವರ್ಷಕ್ಕೆ ಒಂದು ಸರಿ ಸೇಮ್ ಅಮೌಂಟ್ನ ಕಟ್ತಾ ಹೋಗೋದು. ಅದರ ಅರ್ಥ ಸಿಂಗಲ್ ಕ್ಯಾಶ್ ಫ್ಲೋ ಆದರೆ ಒಂದು ಸರಿ 1 ಲಕ್ಷ ರೂಪಾಯಿ ಕಟ್ಟೋದು, 5 ವರ್ಷನೋ 10 ವರ್ಷನೋ ಆದಮೇಲೆ ಒಂದೇ ಸರಿ ತಗೊಬಿಡೋದು. ಇದಂಗಲ್ಲ. ಇಲ್ಲಿ ಏನಂದರೆ ವರ್ಷ ಈಕ್ವಲ್ ಅಮೌಂಟ್ ಕಟ್ಟುತ್ತಾ ಹೋಗ್ತೀರಾ. ಗೊತ್ತಾಯ್ತಾ? ಸೊ ಇಲ್ಲಿ ನೋಡಿ, ಇವನ್ ಕ್ಯಾಶ್ ಫ್ಲೋಸ್ ಆಫ್ ಎ ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಈಸ್ ನೌನ್ ಆ್ಯಸ್ ಆ್ಯನ್ವಿಟಿ. ಇವನ್ ಕ್ಯಾಶ್ ಫ್ಲೋಸ್ ಅಂದರೆ ಸರಿ ಸಮಾನ. ಅಂದರೆ 1 ಲಕ್ಷ ರೂಪಾಯಿ ಅಂತಂದರೆ ಮುಂದಿನ ವರ್ಷವೂ 1 ಲಕ್ಷ ಕಟ್ತೀರಾ, ಅದಕ್ಕೂ ಮುಂದಿನ ವರ್ಷವೂ 1 ಲಕ್ಷ ಕಟ್ತೀರಾ, ಹೀಗೊಂದು 5 ವರ್ಷ ಕಟ್ತೀರಾ ಅಂತ ಅಂದ್ಕೊಳ್ಳೋಣ. ದಿಸ್ ಸೀರೀಸ್ ಆಫ್ ಕ್ಯಾಶ್ ಫ್ಲೋ ಈಸ್ ಕಾಲ್ಡ್ ಆಸ್ ಆ್ಯನ್ವಿಟಿ. In other words, annuity is a fixed payment or receipt each year for a specified number of years. The future value of annuity can be calculated by using annuity table as well as by adopting a formula. ಒಂದು ಇಲ್ಲಿ ಸಿಂಪಲ್ ಟೆಕ್ನಿಕ್ ಏನು ಅಂದರೆ, ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಕಂಡುಹಿಡಿಯೋದಕ್ಕೆ, ಅಥವಾ ನೀವು ಒಟ್ಟಿನಲ್ಲಿ ಫ್ಯೂಚರ್ ವ್ಯಾಲ್ಯೂನ ಮೆಥಡಿಂದ ಕಂಡುಹಿಡಿಬೋದು. ಎರಡೂ ಯೂಸ್ ಮಾಡ್ಬೋದು. ಒಂದು ಫಾರ್ಮುಲಾ ಹಾಕ್ಬೋದು, ಇನ್ನೊಂದು ಆ್ಯನ್ವಿಟಿ ಟೇಬಲ್ ಅಂತ ಸಿಗುತ್ತೆ. ಓಕೆನಾ? ನಿಮ್ಮ ಜೆರಾಕ್ಸ್ ಅಂಗಡಿಲೆಲ್ಲ ಸಿಗುತ್ತೆ, ಇಲ್ಲ PDF ಫೈಲ್ಗಳು ಕೂಡ ನಿಮಗೆ ಸಿಗುತ್ತೆ ನೆಟ್ಟಲ್ಲಿ. ಸೊ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ನ ಹಾಕಿರ್ತೀನಿ. ಇದೇ ಏನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಹಾಕಿರ್ತೀನಿ. ಆ ಲಿಂಕಿಗೆ ಹೋದರೆ ನಿಮಗೆ ಫ್ಯೂಚರ್ ವ್ಯಾಲ್ಯೂ ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ಲು, ಆ್ಯನ್ವಿಟಿ ಟೇಬಲ್ಲು ಸಿಗುತ್ತೆ. ಸೊ ಅದ್ರ ಪ್ರಕಾರನೂ ಮಾಡ್ಬೋದು, ಅಥವಾ ಈಗೇನು ಕೊಟ್ಟಿದ್ದೀನಲ್ಲ ಫಾರ್ಮುಲಾ ಇಲ್ಲಿ ಈ ಸ್ಲೈಡಲ್ಲಿ, ಈ ಫಾರ್ಮುಲಾ ಯೂಸ್ ಮಾಡಿ ಕೂಡ ನೀವು ಲೆಕ್ಕನ ಮಾಡ್ಬೋದು. ಓಕೆನಾ? ಸೊ ಅಕಸ್ಮಾತ್ ನೀವೇನಾದರೂ PV ಟೇಬಲನ್ನು ಅಥವಾ FV ಟೇಬಲನ್ನು, ಆ್ಯನ್ವಿಟಿ ಟೇಬಲನ್ನು ಉಪಯೋಗಿಸಿ ಮಾಡ್ತೀರಾ ಅಂದರೆ ಫಾರ್ಮುಲಾ ಏನಾಗುತ್ತೆ ಅಂದರೆ, FVA ಈಕ್ವಲ್ಸ್ ಟು A ಇಂಟು CVFA ಆಫ್ R ಆ್ಯಂಡ್ N. ಹಾಗಂದರೆ FVA ಅಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ. ಅಂದರೆ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಅಮೌಂಟು ಫ್ಯೂಚರಲ್ಲಿ ಎಷ್ಟಾಗತ್ತೆ ಅಂತ ನೀವು ಕಂಡುಹಿಡಿಬೇಕಾಗಿರೋದು ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ, FVA ಶಾರ್ಟ್ ಫಾರ್ಮಲ್ಲಿ ಬರೆದಿರೋದು. A ಮೀನ್ಸ್ ಪ್ರೆಸೆಂಟ್ ಇನ್ವೆಸ್ಟ್ಮೆಂಟ್. ಈಗ ನೀವೇನು ಇನ್ವೆಸ್ಟ್ ಮಾಡೋಕ್ಕೆ ಹೊರಟಿದ್ದೀರಲ್ವಾ, ವರ್ಷಕ್ಕೆ 1 ಲಕ್ಷ ಅಂದರೆ 1 ಲಕ್ಷ, ಮುಂದಿನ ವರ್ಷವೂ 1 ಲಕ್ಷ, ಅದಕ್ಕೂ ಮುಂದಿನ ವರ್ಷವೂ 1 ಲಕ್ಷ. ಬಟ್ ಇಟ್ ಶುಡ್ ಬಿ ಫಿಕ್ಸ್ಡ್. ಯಾಕಂತ ಹೇಳಿದ್ರೆ ಮೇಲ್ಗಡೆ ಟೈಟಲೆಲ್ಲ ಇದೆ ಈಕ್ವಲ್ ಕ್ಯಾಶ್ ಫ್ಲೋಸ್ ಅಂತ ಅಲ್ವಾ. ಹಾಗಾಗಿ ಪ್ರತಿ ವರ್ಷ ಸೇಮ್ ಅಮೌಂಟ್ ಬದಲಾಗಬಾರ್ದು. 1 ಲಕ್ಷ ಒಂದು ಸರಿ, 2 ಲಕ್ಷ ಒಂದು ಸರಿ, ಆ ಥರ ಆಗಬಾರ್ದು. ಓಕೆನಾ? ಹಾಗಾಗಿ ಸೊ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಈಕ್ವಲ್ಸ್ ಟು A ಮೀನ್ಸ್ A ಅಂತನಾದ್ರು ಬರ್ಕೋಬೋದು, ಬೇಕಾದರೆ ಪ್ರೆಸೆಂಟ್ ವ್ಯಾಲ್ಯೂ PV ಅಂತ ಬೇಕಾದರೂ ಬರ್ಕೊಳ್ಳಿ, ತೊಂದರೆ ಇಲ್ಲ. ಅದು A ಅಂದರೆ ಆ್ಯನ್ವಿಟಿ ಅಂತ ಅರ್ಥ. ಅಂದರೆ ವರ್ಷ ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅದು, ಇಂಟು CVFA ಅಂತ ಬರ್ತೀನಿ ನಾನು. CVFA ಅಂದರೆ ಕಂಪೌಂಡಿಂಗ್ ವ್ಯಾಲ್ಯೂ ಫ್ಯಾಕ್ಟರ್ ಆಫ್ ಆ್ಯನ್ವಿಟಿ ಅಂತ. ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್, ಕಂಪೌಂಡ್ ವ್ಯಾಲ್ಯೂ ಫ್ಯಾಕ್ಟರ್ ಆಫ್ ಆ್ಯನ್ವಿಟಿ. ಅದರ ಅರ್ಥ CVFA ನಿಮಗೆ ನಾನು ಹೇಳಿದ್ನಲ್ಲ, ನಿಮಗೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಅನ್ನೋ ಒಂದು ಟೇಬಲ್ ಸಿಗುತ್ತೆ ನಿಮಗೆ. ಆ ಟೇಬಲ್ನಲ್ಲಿ ನೀವು ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಇದನ್ನು ನೀವು ಬೇರೆ ಥರ ಅಂದರೆ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ ಕೆಳಗಡೆ R ಅಂತ ಬರೆದೆ, ಆ ಫಾರ್ಮುಲಾ. ಇದು ತುಂಬ ಈಸಿ ಮೆಥಡು. FVA ಈಕ್ವಲ್ಸ್ ಟು A ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಅಥವಾ ಆ್ಯನ್ವಿಟಿ ಅಂತ ಏನು ಕರಿತೀರ, ನೀವು ಇನ್ವೆಸ್ಟ್ ಮಾಡೋಕ್ಕೆ ಕೊಟ್ಟಿರೋ ಅಮೌಂಟು, ಇಂಟು CVFA ಆಫ್ RN. R ಅಂದರೆ ಇಂಟ್ರೆಸ್ಟ್ ರೇಟ್.
ನಿಮಗೆ ಲೆಕ್ಕದಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಆರ್ ಮೀನ್ಸ್ ಇಂಟ್ರೆಸ್ಟ್ ರೇಟ್, ಎನ್ ಮೀನ್ಸ್ ನಂಬರ್ ಆಫ್ ಇಯರ್ಸ್. ಏನು ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ಅದನ್ನು ಹೇಗೆ ನೀವು ಹುಡುಕೋದು, ಫ್ಯೂಚರ್ ವ್ಯಾಲ್ಯೂ ಆ್ಯನ್ಯುಟಿನ ಹೇಗೆ ಹುಡುಕೋದು ವ್ಯಾಲ್ಯೂ ಅಂದರೆ ಆರ್ ಅಂದರೆ ಇಂಟ್ರೆಸ್ಟ್ ರೇಟು. ಫಾರ್ ಎಕ್ಸಾಂಪಲ್ 6% ಇದೆ ಅಂತ ಅಂದ್ಕೊಳ್ಳೋಣ ಇಂಟ್ರೆಸ್ಟ್ ರೇಟು. ಎನ್ ಮೀನ್ಸ್ 5 ಇಯರ್ಸ್ ಅಂತ ಅಂದ್ಕೊಳ್ಳೋಣ. ತುಂಬ ಸಿಂಪಲ್ಲು. ಆ ಆ್ಯನ್ಯುಟಿ ಟೇಬಲಿಗೆ ಹೋಗಬೇಕು. 6% ಇಂಟ್ರೆಸ್ಟ್ ಕಾಲಮಲ್ಲಿ ರೋ ಅಲ್ಲಿ ನಿಮಗೆ 5 ಇಯರ್ಸಿನ ರೋ ನೋಡಿ, 6%ನ ರೋಯಿಂದ 5 ಇಯರ್ನ ಏನು ಕಾಲಮ್ಮಿಗೆ ಏನು ವ್ಯಾಲ್ಯೂ ಕೊಟ್ಟಿರ್ತಾರೋ ಅದೇ ಏನಾಗಿರುತ್ತೆ, CVFA ಆಗಿರುತ್ತೆ. ಒಂದು ರೋ ಕೊಟ್ಟಿರ್ತಾರೆ, ಒಂದು ಕಾಲಮ್ ಕೊಟ್ಟಿರ್ತಾರೆ, ಅವೆರಡನ್ನೂ ಮ್ಯಾಚ್ ಮಾಡಬೇಕು. ಇಂತಿಷ್ಟು ಬಡ್ಡಿಗೆ ಇಂತಿಷ್ಟು ವರ್ಷಕ್ಕೆ ಇಷ್ಟು CVFA ಅಂತ ಅವರೇ ಕೊಟ್ಬಿಡ್ತಾರೆ, ಕಂಪೌಂಡ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ. ಓಕೆನಾ? ಸೊ ಅದನ್ನು ನೀವು ನೋಡ್ಕೊಬಿಟ್ರೆ ಆ ವ್ಯಾಲ್ಯೂ ಏನು ಸಿಕ್ಕಿರುತ್ತೆ ಅದನ್ನು ಹಾಕಿದ್ರೆ ಆಯ್ತು ಅಷ್ಟೇ. ನಾನು ಮತ್ತೊಂದು ಸರಿ ಹೇಳ್ತೀನಿ, ಕನ್ಫ್ಯೂಸ್ ಆಗಬಾರ್ದು. ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಈಕ್ವಲ್ಸ್ ಟು ಎ ಅಂದರೆ ಆ್ಯನ್ಯುಟಿ ಅಂದರೆ ನಿಮ್ಮ ಅಮೌಂಟ್ ಎಷ್ಟು ಪ್ರತಿ ವರ್ಷ ಇನ್ವೆಸ್ಟ್ ಮಾಡ್ತೀರೋ ಆ ಅಮೌಂಟು ಇಂಟು CVFA ಅಂತ ಹೇಳಿದ್ರೆ ನಿಮಗೆ ಬಡ್ಡಿ ಎಷ್ಟು ಅಂತ ಕೊಟ್ಟಿರ್ತಾರೆ. ನೀವು ಇನ್ವೆಸ್ಟ್ ಮಾಡ್ತಿರೋಂತಹ ಬ್ಯಾಂಕ್ ಆಗಲಿ ಯಾವುದೋ ಒಂದು ರೆವಿನ್ಯೂ ಆಗಿರಲಿ, ಅಲ್ಲಿ ಎಷ್ಟು ಬಡ್ಡಿ ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀರ ಅಂತ ಕೊಟ್ಟಿರ್ತಾರಲ್ವ. ನೀವು ಅಷ್ಟೇ ಏನು ಮಾಡಬೇಕು ಅಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಫ್ಯಾಕ್ಟರ್ ಟೇಬಲ್ ಏನಿದೆಯೋ ಅಲ್ಲಿ ಹೋಗಿ ಎಷ್ಟು ಬಡ್ಡಿಗೆ ಎಷ್ಟು ವರ್ಷಕ್ಕೆ ಆ್ಯನ್ಯುಟಿ ಫ್ಯಾಕ್ಟರ್ ಏನು ಕೊಟ್ಟಿದ್ದಾರೆ ಅಂತ ನೋಡಬೇಕು. ಅಲ್ಲಿ 5 6 ಹಿಂಗೆಲ್ಲ ಇರುತ್ತೆ. ಸೊ ಅದನ್ನು ಇಂಟು ಮಾಡಿದ್ರೆ ಆಯ್ತು, ನಿಮ್ಮ ಅಮೌಂಟಿಗೆ ಅದನ್ನು ಇಂಟು ಮಾಡಿಬಿಟ್ರೆ ಆಯಿತು. ಅಥವಾ ಫಾರ್ಮುಲಾ ಏನು ಫಾರ್ಮುಲಾ, FEA ಈಕ್ವಲ್ಸ್ ಟು ಆರ್ ಅಂದರೆ ಇನ್ವೆಸ್ಟ್ಮೆಂಟ್, ಈವನ್ ಕ್ಯಾಶ್ ಫ್ಲೋ. ನೀವೇನು ಇನ್ವೆಸ್ಟ್ ಮಾಡೋಕ್ಕೆ ಹೊರಟಿರಲ್ಲ ಈ ವರ್ಷ ಎಷ್ಟು ಮುಂದಿನ ವರ್ಷ ಎಷ್ಟು ಎಲ್ಲ ಸೇಮ್ ಇರಬೇಕು, ಯಾಕಂದರೆ ಇದು ಈವನ್ ಕ್ಯಾಶ್ ಫ್ಲೋ. ಆರ್ ಇಂಟು 1+i. ಇಲ್ಲಿ i ಅಂದರೆ ಇಂಟ್ರೆಸ್ಟ್ ರೇಟ್. ಬೇಕಾದರೆ ನೀವು ಆರ್ ಅಂತಲೂ ಹಾಕ್ಕೋಬೋದು. ಫಾರ್ಮುಲಾ ಏನು ಇದೇ ಥರ ಇರಬೇಕು ಅಂತೇನಿಲ್ಲ, ಬಟ್ ಆನ್ಸರ್ ಅದೇ ಥರ ಬರಬೇಕು. FEA ಈಕ್ವಲ್ಸ್ ಟು ಆರ್ ಇಂಟು 1 ಮೀನ್ಸ್ 1 ರೂಪಿ ಪ್ಲಸ್ ಐ ಮೀನ್ಸ್ ಇಂಟ್ರೆಸ್ಟ್ ರೇಟ್ ಎಷ್ಟು % ಬಡ್ಡಿ ಅಂತ ಕೊಟ್ಟಿರ್ತಾರೆ, ಇಂಟು ದ ಪವರ್ ಆಫ್ n-1. ಸೊ ಎನ್ ಅಂದರೆ ಏನು, ಮತ್ತೆ ನಂಬರ್ ಆಫ್ ಇಯರ್ಸ್ -1. ಯಾಕೆ -1 ಅಂತ ಕೊಟ್ಟಿದ್ದಾರೆ ಅಂದರೆ ಎಟ್ ದ ಎಂಡ್ ಆಫ್ ಫಸ್ಟ್ ಇಯರ್ ಅಂತ, ಒಂದು ವರ್ಷದ ಎಂಡಲ್ಲಿ ನೀವೆಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಂತ. ಓಕೆನಾ? ನೆಕ್ಸ್ಟು ಪ್ಲಸ್ ಆರ್ ಅಂದರೆ ನೆಕ್ಸ್ಟ್ ಇಯರಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಂತ. ಇವನ್ ಆಗಿರೋದ್ರಿಂದ ಫಸ್ಟ್ ಆರು ಸೆಕೆಂಡ್ ಆರಿಗೂ ಏನೂ ಡಿಫ್ರೆನ್ಸ್ ಇರಲ್ಲ. ಮತ್ತು 1+i n-2 ಸೆಕೆಂಡ್ ಇಯರ್ ಪ್ಲಸ್ ಆರ್ 1+i ಪವರ್ ಆಫ್ n-3. ಈ ಥರ ಎಷ್ಟು ವರ್ಷದವರೆಗೂ ಇರುತ್ತೋ, 5 ವರ್ಷದವರೆಗೂ ಇನ್ವೆಸ್ಟ್ ಮಾಡಿದರೆ n-5ವರೆಗೂ ಮಾಡ್ತೀರಾ, 10 ಇಯರ್ಸ್ವರೆಗೂ ಮಾಡಿದರೆ n-10. ಇಲ್ಲಿವರೆಗೂ ಏನು ಮಾಡ್ತಾ ಹೋಗ್ತೀರಾ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಈ ಥರ ಫಾರ್ಮುಲಾ ಏನಾಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇದು ಫಾರ್ಮುಲಾ. FEA ಅಂತ ಹೇಳಿದ್ರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ, CVFA ಅಂದರೆ ಕಂಪೌಂಡ್ ವ್ಯಾಲ್ಯೂ ಆಫ್ ಫ್ಯಾಕ್ಟರ್ ಆ್ಯನ್ಯುಟಿ. ನೋಡಿ, ಅದು ನಿಮಗೆ ಟೇಬಲ್ ಸಿಗುತ್ತೆ, ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕ್ತೀನಿ, ಡೌನ್ಲೋಡ್ ಮಾಡ್ಕೋಬೇಕಾದ್ರೆ. ನೆಕ್ಸ್ಟು ಆರ್ ಮೀನ್ಸ್ ಈವನ್ ಕ್ಯಾಶ್ ಫ್ಲೋ, ಐ ಮೀನ್ಸ್ ಇಂಟ್ರೆಸ್ಟ್ ರೇಟ್, ಎನ್ ಮೀನ್ಸ್ ನಂಬರ್ ಆಫ್ ಇಯರ್ಸ್. ಸೊ ಇದು ಈಕ್ವಲ್ ಕ್ಯಾಶ್ ಫ್ಲೋ ಅಂದರೆ ವರ್ಷ ಸೇಮ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ. ಈಗ ವರ್ಷ ಬೇರೆ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನು ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಆಫ್ ಅನ್ಇವನ್ ಕ್ಯಾಶ್ ಫ್ಲೋಸ್ ಅಥವಾ ಮಲ್ಟಿಪಲ್ ಕ್ಯಾಶ್ ಫ್ಲೋಸ್ ಅಂತ ನಾವು ಕರಿತೀವಿ. ಹಾಗಂದರೆ ಏನು ಅಂದರೆ, ಈ ವರ್ಷ 1 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ, ಮುಂದಿನ ವರ್ಷ ನಿಮಗೆ ಕಮ್ಮಿ ಆಗುತ್ತೆ ಅಮೌಂಟು, ನಿಮ್ಮ ಹತ್ರ ಇರೋಲ್ಲ ಇನ್ವೆಸ್ಟ್ ಮಾಡೋದಕ್ಕೆ, 50,000 ಇನ್ವೆಸ್ಟ್ ಮಾಡ್ತೀರಾ. ಅದಕ್ಕೂ ಮುಂದಿನ ವರ್ಷ ನಿಮ್ಮ ಹತ್ರ ಜಾಸ್ತಿ ಅಮೌಂಟ್ ಇರುತ್ತೆ, 2 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ. ಅದಕ್ಕೂ ಮುಂದಿನ ವರ್ಷ ಸಿಕ್ಕಾಪಟ್ಟೆ ದುಡ್ಡು ಇರುತ್ತೆ ನಿಮ್ಮ ಹತ್ರ, 5 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ. ಸರಿ, ಇದಿಷ್ಟು ಸೇರಿ 5 ವರ್ಷದ ನಂತರ ಎಷ್ಟು ದುಡ್ಡು ಬರುತ್ತೆ. ಈ ಥರ ಡಿಫ್ರೆಂಟ್ ಮಲ್ಟಿಪಲ್ ಕ್ಯಾಶ್ ಫ್ಲೋಸ್ ಬರುತ್ತಲ್ಲ, ಅನ್ಇವನ್ ಏನೋ ಸಮಾನವಾದ ಅಲ್ಲ, ಸಮಾನವಾಗಿರಲ್ಲ ಇಲ್ಲಿ ಇನ್ವೆಸ್ಟ್ಮೆಂಟ್ಗಳು ಡಿಫ್ರೆಂಟ್ ಇರುತ್ತೆ. ಆ ಸಂದರ್ಭಗಳಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋಸ್ ಮೇಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಟ್ ಅ ಪರ್ಟಿಕ್ಯುಲರ್ ರೇಟ್ ಆಫ್ ಇಂಟ್ರೆಸ್ಟ್ ಬೈ ಯೂಸಿಂಗ್ ದ ಫಾಲೋವಿಂಗ್ ಫಾರ್ಮುಲಾ. ಸೊ FEA ಅಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋಸ್ ಅಥವಾ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಅಂತಲೂ ಕರಿತೀವಿ. ನೋಡಿ, ಅಲ್ಲಿ ಆರ್ ಅಂತ ಅಷ್ಟೇ ಹಾಕಿದ್ದೆ ನಾನು. ಮೊದಲನೇ ವರ್ಷಕ್ಕೂ ಆರ್, ಸೆಕೆಂಡ್ ಇಯರಿಗೂ ಆರ್, ಥರ್ಡ್ ಇಯರಿಗೂ ಆರ್ ಅಂತ. ಬಟ್ ಇಲ್ಲಿ ಫಾರ್ಮುಲಾ ಹೇಗಿದೆ, FEA ಈಕ್ವಲ್ಸ್ ಟು R1, ಮೊದಲನೇ ವರ್ಷ ನೀವು ಹಾಕಿರತಕ್ಕಂಥ ಇನ್ವೆಸ್ಟ್ಮೆಂಟು. ಸೊ 1+R
n-1 ಏನು ಡಿಫ್ರೆನ್ಸ್ ಇಲ್ಲ ಆ ಫಾರ್ಮುಲಾಗ ಈ ಫಾರ್ಮುಲಾಗೋ ಪ್ಲಸ್ R2 ಮಾಡಿದ್ದೀವಿ. ಯಾಕೆ R1 ಮತ್ತು R2 R3 ಅಂತ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀವಿ? ಕಾರಣ ಇಷ್ಟೇ, ಅಲ್ಲಿ ಇವನ್ ಕ್ಯಾಶ್ ಫ್ಲೋ ಇತ್ತು, ಹಾಗಾಗಿ ಎಲ್ಲವೂ ಆರ್ ಅಂದರೆ ಎಲ್ಲ ಅಮೌಂಟು ಸೇಮ್ ಬರ್ತಿತ್ತು. ಇಲ್ಲಿ R1 R2 R3 ಅಂತ ಯಾಕೆ ಮಾಡಿದ್ದೀವಿ ಅಂದರೆ ಪ್ರತಿ ಸರಿನೂ ಪ್ರತಿ ಇನ್ವೆಸ್ಟ್ಮೆಂಟು ಪ್ರತಿ ವರ್ಷವೂ ಏನಾಗಿರುತ್ತೆ ಅಮೌಂಟು ಡಿಫ್ರೆಂಟ್ ಬರ್ತಾ ಹೋಗುತ್ತೆ. ಉಳಿದಿದ್ದೆಲ್ಲ ನಿಮಗೆ ಫಾರ್ಮುಲಾಗಳು ಸೇಮ್ ಇದೆ. ಸೊ R1 ಇಂಟು 1 + R raised to the power of n-1 ಪ್ಲಸ್ R2 ಎರಡನೇ ವರ್ಷ ಇನ್ವೆಸ್ಟ್ ಮಾಡಿರ್ತೀರ ಅದು 1 + R ಮೀನ್ಸ್ ಇಂಟ್ರೆಸ್ಟ್ ರೇಟ್ ಬಡ್ಡಿ ಎಷ್ಟು ಅಂತ raised to the power of n-2 ಪ್ಲಸ್ R3 ಮೂರನೇ ವರ್ಷ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅದು 1 ಮೀನ್ಸ್ 1 ರೂಪಿ ಪ್ಲಸ್ R ಅಂದರೆ ಇಂಟ್ರೆಸ್ಟ್ ರೇಟ್ n-3. ಈ ಥರ ಎಷ್ಟು ವರ್ಷದವರೆಗೂ ನೀವು ಇನ್ವೆಸ್ಟ್ ಮಾಡ್ತೀರೋ ಅಷ್ಟು ವರ್ಷ. ಓಕೆನಾ? 5 ವರ್ಷದವರೆಗೂ ಇನ್ವೆಸ್ಟ್ ಮಾಡಿದರೆ -5ವರೆಗೂ ಬರುತ್ತೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆನಾ? ಇಲ್ಲೂ ಕೂಡ ನಿಮಗೆ ಯಾವುದ್ಯಾವ್ದು ಏನೇನಂತ ಗೊತ್ತಾಗಿದೆ. FVO ಅಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋ. ಅನ್ಇವನ್ ಅಂದರೆ ಸರಿಸಮಾನವಾಗಿರಲ್ಲ. R1 R2 R3 R4 ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತಲ್ಲ, ಅದನ್ನು ಏನಂತ ಕರಿತೀವಿ ನಾವು? ಅನ್ಇವನ್ ಕ್ಯಾಶ್ ಫ್ಲೋಸ್ ಅಂತ ಕರಿತೀವಿ. ಅಲ್ಲಿ ಬರೀ R ಅಂತ ಇತ್ತು, ಅದು ಇವನ್ ಕ್ಯಾಶ್ ಫ್ಲೋ ಅಂದರೆ ಸರಿಸಮಾನವಾದಂತಹ ಕ್ಯಾಶ್ ಫ್ಲೋ ಹಿಂದಿನ ಸ್ಲೈಡಲ್ಲಿ. ನೆಕ್ಸ್ಟು R ಮೀನ್ಸ್ ಇಂಟ್ರೆಸ್ಟ್ ರೇಟ್, N ಮೀನ್ಸ್ ನಂಬರ್ ಆಫ್ ಇಯರ್ಸ್. ಇದಿಷ್ಟು ಫಾರ್ಮುಲಾಗಳು ಕೂಡ ನೆನಪಲ್ಲಿ ಇರಬೇಕು ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಮತ್ತೊಂದು ಸರಿ ನೆನಪು ಮಾಡ್ಕೊಳ್ಳಿ, ಮೂರು ಥರದ ಕ್ಯಾಶ್ ಫ್ಲೋಸ್ಗಳಿರುತ್ತೆ. ಒಂದು ಸಿಂಗಲ್ ಕ್ಯಾಶ್ ಫ್ಲೋ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಅದನ್ನು 2 ಥರ ಡಿವೈಡ್ ಮಾಡ್ಕೊತೀವಿ. ಮತ್ತು ಆ್ಯನ್ಯುವಲ್ ಕಂಪೌಂಡಿಂಗ್, ಬಡ್ಡಿ ವರ್ಷಕ್ಕೆ ಒಂದೇ ಸರಿ ಕೊಟ್ಟರೆ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. FV = PV ಇಂಟು 1 + R ಟು ದ ಪವರ್ ಆಫ್ N. ಓಕೆನಾ? ಅದೇ ಅಕಸ್ಮಾತು ವರ್ಷಕ್ಕೆ 2 ಸರಿ, ವರ್ಷಕ್ಕೆ 4 ಸರಿ, ಪ್ರತಿ ತಿಂಗಳು ಪ್ರತಿ ದಿನ ಏನಾದರೂ ಇಂಟ್ರೆಸ್ಟ್ ಕೊಡ್ತಾ ಹೋದರೆ ಅದನ್ನು ಮಲ್ಟಿಪಲ್ ಕಾಂಪೌಂಡಿಂಗ್ ಅಂತ ಕರಿತೀವಿ. ಬಟ್ ಸಿಂಗಲ್ ಕ್ಯಾಶ್ ಫ್ಲೋ, ಒಂದೇ ಇನ್ವೆಸ್ಟ್ಮೆಂಟು, ಆಗ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ನೋಡಿ, ಒಂದು ಫಾರ್ಮುಲಾ ತಿಳ್ಕೊಂಡ್ರೆ ಉಳಿದಿದ್ದು 4 ಫಾರ್ಮುಲಾಗಳನ್ನು ಈಸಿಯಾಗಿ ತಿಳ್ಕೊಬೋದು. ಇನ್ನೊಂದು ಆ್ಯನ್ವಿಟಿ ಅಂತ ಕರಿತೀವಿ. ಆ್ಯನ್ವಿಟಿಯಲ್ಲಿ 2 ಥರ ವಿಧ. ಓಕೆನಾ? ಈಗ ಆಲ್ರೆಡಿ ನಾವು ಕಲ್ತಿದ್ದು ಸಿಂಗಲ್ ಕ್ಯಾಶ್ ಫ್ಲೋ. ಆ್ಯನ್ವಿಟಿಲಿ 2 ಥರ, ಒಂದು ಈಕ್ವಲ್ ಕ್ಯಾಶ್ ಫ್ಲೋ, ಇನ್ನೊಂದು ಅನ್ಈಕ್ವಲ್ ಕ್ಯಾಶ್ ಫ್ಲೋ ಅಲ್ವಾ? ಈಕ್ವಲ್ ಕ್ಯಾಶ್ ಫ್ಲೋ ಅಂದರೆ ಸೇಮ್ ಅಮೌಂಟ್ನ ಪ್ರತಿ ವರ್ಷ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ. ಅದನ್ನು 2 ಥರ ನೀವು ಕಂಡುಹಿಡ್ಬೋದು. ಒಂದು ಫ್ಯಾಕ್ಟರ್ ಟೇಬಲ್ನ ನೋಡಿಕೊಂಡು, ಇನ್ನೊಂದು ಈ ಫಾರ್ಮುಲಾನ ಹಾಕಿ. ಈ ಫಾರ್ಮುಲಾನು ನೆನಪಲ್ಲಿ ಇಟ್ಕೋಬೇಕು. ಇನ್ನೊಂದು ಅನ್ಇವನ್ ಕ್ಯಾಶ್ ಫ್ಲೋಸ್. ಇಲ್ಲೂ ಅಷ್ಟೇ ಫಾರ್ಮುಲಾದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ, ಬಟ್ ಅಲ್ಲಿ R ಮಾತ್ರ ಬರ್ತಿತ್ತು. ಇಲ್ಲಿ R1 R2 R3 ಅಂದರೆ ಪ್ರತಿ ವರ್ಷ ಏನಾಗ್ತಾ ಹೋಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟು ಡಿಫರೆನ್ಸ್ ಬರ್ತಾ ಹೋಗುತ್ತೆ. ಸೊ ಈ 3 ಫಾರ್ಮುಲಾಗಳನ್ನು ನೀವು ಸರಿಯಾಗಿ ನೆನಪಲ್ಲಿ ಇಟ್ಕೋಬೇಕು. ಇದಕ್ಕೆ ರಿಲೇಟೆಡ್ ಆದಂಥ ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳನ್ನ ನಾವು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಸೇಮ್ ರೆಫರೆನ್ಸಸ್ಸು ಹಿಂದಿನ ಸೆಷನಲ್ಲಿ ಏನು ಕೊಟ್ಟಿದ್ನೋ ಈ 2 ಪುಸ್ತಕಗಳನ್ನು ನಾನು ರೆಫರ್ ಮಾಡಿದ್ದೀನಿ, ನೀವು ಕೂಡ ರೆಫರ್ ಮಾಡಬಹುದು. ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ಇರೋ ಬುಕ್ಗಳು ಕೂಡ ನಿಮಗೆ ಅವೈಲಬಲ್ ಇದ್ದರೆ ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ಸೂಟೇಬಲ್ ಆಗೋಂಥ ಯಾವ ಬುಕ್ನ ಬೇಕಾದರೂ ರೆಫರ್ ಮಾಡ್ಬೋದು. ಥ್ಯಾಂಕ್ ಯು. ಮುಂದಿನ ಸೆಷನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.